ಬೆಳಗಿನ ಶುಭೋದಯಗಳು. ಶ್ರೀ ಶಿವಾನಂದ ಪ್ರೌಢಶಾಲೆ ಶಿವನಪಾದ. ಇಂದು ನಾವು ವಿಜ್ಞಾನ ವಿಷಯದ ಮೇಲೆ ರಂಗೋಲಿಗಳ ಮೂಲಕ ಚಿತ್ರವನ್ನು ಬಿಡಿಸುವ ವಿಷಯದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾನವನ ವಿಸರ್ಜನಾಂಗ ಈ ಭಾಗವು ಎಡನಿನ ಲರ್ಭಧಮನಿ, ಈ ಭಾಗವು ಎಡ ಮೂತ್ರಪಿಂಡ, ಮತ್ತು ಈ ಭಾಗವು ಎಡರಿನ ಲಭಿಧಮನಿ, ಮತ್ತು ಈ ಭಾಗವು ಮಹಾ ಅಪಧಮನಿ, ಮತ್ತು ಈ ಭಾಗವು ಎಡ ಮೂತ್ರನಾಳ, ಮತ್ತು ಈ ಭಾಗವು ಮಹಾ ಅಭಿಧಮನಿ, ಮತ್ತು ಈ ಭಾಗವು ಮೂತ್ರಕೋಶ, ಮತ್ತು ಈ ನಾಳವು ಮೂತ್ರದ್ವಾರ. ನಾವು ಈ ವಿಸರ್ಜನಾಂಗವನ್ನು ಬೇಡಾಗಿದ್ದನ್ನು ಈ ಕ್ರಿಯೆಯ ಮೂಲಕ ಹೊರಹಾಕುತ್ತೇವೆ, ಬೇಕಾಗಿದ್ದನ್ನು ದೇಹದೊಳಗೆ ತಗೊಳ್ಳುತ್ತೇವೆ.
ಸಮಾನಾಂತರ ರೋಧಕಗಳ ಚಿತ್ರ. ಇದು ಬ್ಯಾಟರಿ, ಇದು ಕೀ, ಇದು ಅಮಿಮೀಟರ್, ರೋಧಕ, ಮೀಟರ್, ಇದು ವಿದ್ಯುತ್ ರೋಧಕಗಳು. ಆ ಕಡೆ ಭಾಗ ನೀಲಿ ಹಾಕ್ಬೇಕು, ಈ ಕಡೆ ಭಾಗ ಎಲೆ. ನೀರಿನ ವಿದ್ಯುತ್ ವಿಭಜನೆ. ಈ ಚಿತ್ರದ ಹೆಸರು ನೀರಿನ ವಿದ್ಯುತ್ ವಿಭಜನೆ. ಇದು ಆಕ್ಸಿಜನ್, ಇದು ಪ್ರಣಾಳ, ಗ್ರಾಫೈಟ್ ದಂಡ, ಇದು ನ್ಯಾನೋಡ್, ಇದು ಕ್ಯಾಥೋಡ್, ಇದು ರಬ್ಬರ್ ಬೆರಡೆ, ಇದು ನೀರು, ಇದು ಹೈಡ್ರೋಜನ್, ಇದು ಪ್ಲಾಸ್ಟಿಕ್ ಮಗ್ಗ, ಇದು ಬ್ಯಾಟರಿ, ಇದು ಸ್ವಿಚ್. ಇದು ಮುಚ್ಚಿದ ಪತ್ರರಂಧ್ರ, ಇದು ತೆರೆದ ಪತ್ರರಂಧ್ರ. ಇದರ ಭಾಗಗಳು ಕಾವಲು ಜೀವಕೋಶಗಳು ಮತ್ತು ಪತ್ರರಂಧ್ರ ಮತ್ತು ಕ್ಲೋರೋಪ್ಲಾಸ್ಟ್. ಈ ಚಿತ್ರ ಸಾರರಿಕ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಇದು ಆಧಾರ ಸ್ತಂಭ, ಇದು ಪ್ರಣಾಳ. ಇವುಗಳು ಹೈಡ್ರೋಜನ್ ಅನಿಲದ ಗುಳ್ಳೆಗಳು. ಇದು ಸತುವಿನ ಚೂರುಗಳು. ಇದು ಸಾರರಿಕ್ ಆಮ್ಲ. ಇದು ನಿರ್ಗಮನ ನಾಳ. ಇದು ಸಾಬೂನಿನ ದ್ರಾವಣ. ಇದು ಮೇಣದ ಬತ್ತೆ. ಇದು ಮಾನವನ ಮೆದುಳು. ಇದು 1.400 ಈ ಭಾಗದ ಮೆದುಳು ಮಹಾಮಸ್ಕಸ್ಥ. ಈ ಭಾಗ ಕಪಾಲ ತಲೆಬುರುಡೆ. ಈ ಭಾಗದ ಮಧ್ಯ ಮೆದುಳು. ಈ ಭಾಗ ಮೆದುಳು ಬಳ್ಳಿ. ಈ ಭಾಗ ಅನುಮಸ್ತಿಷ್ಕ. ಈ ಭಾಗ ಈ ಭಾಗ ಪಾನ್ಸ್. ಈ ಭಾಗ ಬ್ಯಾಟರಿ ಗ್ರಾಂತ್. ಈ ಭಾಗ ಹೈಪೋಥಾಲಮಸ್. ಇದು ಮೆದುಳು. ನನ್ನ ಹೆಸರು
ನಮಗೆ ಬಂದಿರುವ ಚಿತ್ರ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ. ಇದು ತೆರೆದ ಪತ್ರರಂಧ್ರ, ಇದು ಮುಚ್ಚಿದ ಪತ್ರರಂಧ್ರ. ತೆರೆದ ಪತ್ರರಂಧ್ರ ಮುಚ್ಚಿದ ಪತ್ರರಂಧ್ರ ಕಾವಲು ಜೀವಕೋಶಗಳ ಭಾಗವನ್ನು ಹೊಂದಿದೆ ಮತ್ತು ತೆರೆದ ಪತ್ರರಂಧ್ರ ಮುಚ್ಚಿದ ಪತ್ರರಂಧ್ರ ಕ್ಲೋರೋಪ್ಲಾಸ್ಟ್ ಅನ್ನು ಹೊಂದಿದೆ. ನನ್ನ ಹೆಸರು ಲಕ್ಷ್ಮಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ಚಿತ್ರ ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸ್ಪೆಲ್ಟ್ ದ್ರಾವಣದಲ್ಲಿ ಮುಳುಗಿಸಿರುವ ರೇಖಾಚಿತ್ರ. ಆಧಾರ ಸ್ತಂಭ, ಪ್ರಣಾಳ, ದಾರ, ತಾಮ್ರದ ಸ್ಪೆಲ್ಟ್ ದ್ರಾವಣ, ಕಬ್ಬಿಣದ ಮೊಳೆ. ಇದು ನರಕೋಶದ ರಚನೆ. ಇದರ ಭಾಗಗಳು: ಈ ಭಾಗ ಕೋಶ ಕೇಂದ್ರ, ಈ ಭಾಗವು ಕೋಶಕಾಯ, ಈ ಭಾಗವು ಡೆಂಡ್ರೈಟ್, ಈ ಭಾಗವು ಆಕ್ಸನ್, ಈ ಭಾಗವು ನರದ ತುದಿ. ಸರ್ ಗಾಳಿ ಬಂತು. ನನ್ನ ಹೆಸರು ಸುಮಿತ್ರಾ ರಿಸರ್ಚ್. ನಾನು 10ನೇ ತರಗತಿ ಓದುತ್ತೇನೆ. ನನಗೆ ವಿದ್ಯಾರ್ಥಿ ಸಾಗಾಣಿಕೆಯಲ್ಲಿ ರಂಗಾತ್ಮಕ ನಿರೂಪಣೆ ಮತ್ತು ಆಸನಜ ಬರ್ನರ್ ಆಕ್ಸಿಡೆಂಟ್ ವಿನಿಮಯ. ಶ್ವಾಸಕೋನದಿಂದ ಬರುವ ಪರೋಕ್ಷಕ ಅಭಿಮನಿ ದೇಹಕ್ಕೆ ರಕ್ತ ಪೂರೈಸುವಿಕೆ ಅಪಧಮನಿ. ಶ್ವಾಸಕೋಶಕ್ಕೆ ರಕ್ತ ಪೂರೈಸುವ ಶ್ವಾಸಕೋಶಕ ಅಭಿಮನಿ ನಿಚಡ್ ಅಭಿಧಮನಿ ಅಪಧಮನಿ. ಸರ್ ನಮ್ದು ಸರಿ ಇರಲಿಲ್ಲ. ಇದು ಮಾನವನಲ್ಲಿ ಬರುವ ನೀಲಚ್ಛೇದ ನೋಟ. ಇದರಲ್ಲಿ ಇದು ನಮ್ಮ ಮನುಷ್ಯನ ಹೃದಯದ ಎಡಭಾಗದಲ್ಲಿರುತ್ತದೆ. ಇದರಲ್ಲಿ 4 ಕೋಣೆಗಳು ಬರುತ್ತವೆ: ಎಡಹೃತ್ಕರ್ಣ, ಎಡಹೃತ್ಕರ್ಷಿ, ಬಲಹೃತ್ಕರ್ಷಿ. ಈ ಅಪಧಮನಿ, ಅಭಿಧಮನಿ, ಉಚ್ಚಾಪಧಮನಿ, ಬಲಹೃತ್ಕರ್ಷ, ನೀಚ ಅಭಿಧಮನಿ, ಸೆಪ್ಟಮ್, ಎಡಹೃತ್ಕರ್ಣ, ಪುಪ್ಪಸಕ ಅಭಿಧಮನಿ, ಪುಪ್ಪಸಕ ಅಪಧಮನಿ ಇದರಲ್ಲಿ ಬರುವಂತಹ ಭಾಗಗಳು. ಇವು ಅವ ಕಾರ್ಯಗಳನ್ನು ಪುಪ್ಪಸಕ ಅಭಿಧಮನಿ ಮತ್ತು ಪುಪ್ಪಸಕ ಅಪಧಮನಿ ರಕ್ತವನ್ನು ಎಲ್ಲ ದೇಹಗಳಿಗೆ ಸಾಗಿಸಲ್ಪಡುತ್ತವೆ. ಇದು ಮನುಷ್ಯನ ನೀಲಚ್ಛೇದ ನೋಟ. ಥ್ಯಾಂಕ್ ಯು. ಒಂದು ಫೋಟೋ ತೆಗೆದು ನಂದು ಈ ಕಡೆ ಬರ್ರಿ. ಒಂದಿರಲಿ ಅಂತ
ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಂಗೋಲಿಯ ಮೂಲಕ ಚಾಪೀಸ್ ಮೂಲಕ ಈ ತರಹದ ಎಲ್ಲ ಚಿತ್ರಗಳನ್ನು ಬಿಡಿಸುವುದರಿಂದ ಅವರಿಗೆ ಹೆಚ್ಚು ಕಾಲ ನೆನಪುಳಿಯುತ್ತದೆ ಎಂದು ನಾವು ಈ ಥರ ಚಟುವಟಿಕೆಯನ್ನು ಮಾಡಿದ್ದೇವೆ. ಧನ್ಯವಾದಗಳು.